ಪಹಲ್ಗಾಮ್ ದಾಳಿಕೋರರ ಬಗ್ಗೆ ಯಾರೂ ಕೂಡ ಊಹೆ ಮಾಡದ ಮಾಹಿತಿಯೊಂದು ಸಿಕ್ಕಿದೆ. ಉಗ್ರರು ಭಾರತದಿಂದ ಪರಾರಿಯಾಗಿದ್ದಾರೆ ಎನ್ನಲಾಗ್ತಾ ಇದೆ. ಆ ಮಾತು ಸತ್ಯನ? ಏನೇನು ಆಗ್ತಾ ಇದೆ ಬನ್ನಿ ನೋಡ್ಕೊಂಡ್ ಬರೋಣ. ಲಂಕೆಗೆ ಪರಾರಿಯಾದ್ರ ಪಹಲ್ಗಾಮ್ ದಾಳಿ ಉಗ್ರರು. ಕೊಲಂಬೋ ವಿಮಾನ ನಿಲ್ದಾಣದಲ್ಲಿ ತೀವ್ರ ಶೋಧ. ಪಹಲ್ಗಾಮ್ ದಾಳಿಗೆ ಸಂಬಂಧಿಸಿದಂತೆ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಉಗ್ರನೊಬ್ಬ ಭಾರತ ಬಿಟ್ಟು ಪರಾರಿಯಾಗುವುದಕ್ಕೆ ಯತ್ನಿಸುತ್ತಿದ್ದಾನೆ ಎಂಬ ಮಾಹಿತಿ ಲಭ್ಯವಾಗಿದೆ. ಕೊಲಂಬೋ ವಿಮಾನ ನಿಲ್ದಾಣದಲ್ಲಿ ಶೋಧ ಕಾರ್ಯಾಚರಣೆ ನಡೆಸಲಾಗಿದೆ. ಚೆನ್ನೈನಿಂದ ಬಂದ ಶ್ರೀಲಂಕಾ ಏರ್ಲೈನ್ಸ್ ವಿಮಾನವು ಇಂದು ಬಂಡಾರನಾಯಕೆ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಯಿತು. ತಕ್ಷಣವೇ ವಿಶೇಷ ಭದ್ರತಾ ಕಾರ್ಯಾಚರಣೆ ನಡೆಸಲಾಯಿತು. ಚೆನ್ನೈನಿಂದ ಶ್ರೀಲಂಕಾಗೆ ಶ್ರೀಲಂಕಾ ಏರ್ಲೈನ್ಸ್ ವಿಮಾನ ಹಾರಿತ್ತು. ಅದೇ ವಿಮಾನದಲ್ಲಿ 6 ಶಂಕಿತ ಭಯೋತ್ಪಾದಕರಿರೋ ಶಂಕೆಯು ವ್ಯಕ್ತವಾಯಿತು. ತಕ್ಷಣವೇ ಭಾರತ ಗುಪ್ತಚರ ಇಲಾಖೆ ಶ್ರೀಲಂಕಾಗೆ ಮಾಹಿತಿ ನೀಡಿತು. ವಿಮಾನ ಲ್ಯಾಂಡ್ ಆಗುತ್ತಿದ್ದಂತೆಯೇ ಸಂಪೂರ್ಣ ಶೋಧ ಮಾಡಲಾಯಿತು. ಆದರೆ ಯಾವ ಉಗ್ರನೂ ಪತ್ತೆಯಾಗಲಿಲ್ಲ. ಚೆನ್ನೈ ವಿಮಾನದಲ್ಲಿ ಪಹಲ್ಗಾಮ್ ದಾಳಿಯ ಉಗ್ರರು ಕಾಣಿಸಿಕೊಂಡಿದ್ದಾರೆ. ಕಾಶ್ಮೀರದಿಂದ ಚೆನ್ನೈವರೆಗೂ ಆರೋಪಿಗಳು ತಲುಪಿದ್ದು ಹೇಗೆ ಎಂಬುದೇ ದೊಡ್ಡ ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶತ್ರು ರಾಷ್ಟ್ರಕ್ಕೆ ಅತಿ ದೊಡ್ಡ ಶಾಕ್ ಎದುರಾಗಿದೆ. ಅಸಲಿಗೆ ಭಾರತ ಪಾಕಿಸ್ತಾನದ ಮೇಲೆ ಮಿಲಿಟರಿ ವಾರ್ ಮಾಡಿಲ್ಲ, ಬದಲಿಗೆ ಟ್ರೇಡ್ ವಾರ್ ಅನ್ನು ಘೋಷಣೆ ಮಾಡಿದೆ. ಇದರಿಂದ ಪಾಕಿಸ್ತಾನ್ ಮತ್ತಷ್ಟು ಪಾಪರಾಗುತ್ತೆ. ಪಹಲ್ಗಾಮ್ನಲ್ಲಿ ರಕ್ತದೋಕುಳಿ ಹರಿಸಿ ಅಟ್ಟಹಾಸ ಮೆರೆದಿದ್ದ ಪಾಕಿಸ್ತಾನಕ್ಕೆ ಭಾರತ ಅತಿ ದೊಡ್ಡ ಶಾಕ್ ಕೊಟ್ಟಿದೆ. ಅದು ಅಂತಿಂತ ಶಾಕ್ ಅಲ್ಲ. ಪಾಕಿಸ್ತಾನದ ವಿರುದ್ಧ ಕೇಂದ್ರ ಸರ್ಕಾರ ವ್ಯಾಪಾರದ ಯುದ್ಧ ಸಾರಿಬಿಟ್ಟಿದೆ. ಪಾಕಿಸ್ತಾನಕ್ಕೆ ಭಾರತದ ದೊಡ್ಡ ಹೊಡೆತ. ಪಾಕ್ ವಿರುದ್ಧ ಭಾರತ ಟ್ರೇಡ್ ವಾರ್. ಎಸ್, ಪಾಕಿಸ್ತಾನ ವಿರುದ್ಧ ಭಾರತ ಮಿಲಿಟರಿ ಯುದ್ಧ ಮಾಡದೆ ಅತಿ ದೊಡ್ಡ ಹೊಡೆತವನ್ನೇ ಕೊಟ್ಟಿದೆ. ಕೇಂದ್ರ ಸರ್ಕಾರ ಪಾಕಿಸ್ತಾನದ ಜೊತೆಗಿನ ವ್ಯಾಪಾರ ವಹಿವಾಟನ್ನ ಸಂಪೂರ್ಣವಾಗಿ ಬಂದ್ ಮಾಡಿದೆ. ವ್ಯಾಪಾರ ಬಂದ್ಗೆ ಭದ್ರತೆ ಕಾರಣ ನೀಡಿರುವ ಕೇಂದ್ರ ಸರ್ಕಾರ ಇನ್ನು ಮುಂದೆ ಪಾಕಿಸ್ತಾನದ ಜೊತೆ ಯಾವುದೇ ರೀತಿಯ ಆಮದು ರಫ್ತು ಮಾಡಲ್ಲ ಅಂತ ತಿಳಿಸಿದೆ. ಈ ಮೂಲಕ ಪ್ರತ್ಯಕ್ಷ ಪರೋಕ್ಷವಾಗಿ ವ್ಯಾಪಾರ ವಹಿವಾಟನ್ನ ಸ್ಥಗಿತಗೊಳಿಸಿ ಆದೇಶ ಹೊರಡಿಸಿದೆ. ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗ್ತಿದ್ದ ಪ್ರಮುಖ ವಸ್ತುಗಳು ಅಂದ್ರೆ ಅದು ಔಷಧಗಳು. ಇನ್ನು ಪಾಕ್ಗೆ ಪಾಕ್ ಸಂಪೂರ್ಣ ಬಂದ್ ಆಗಲಿದೆ. ಸಕ್ಕರೆ, ವಾಹನಗಳ ಬಿಡಿಭಾಗಗಳು ಪಾಕ್ಗೆ ಹೋಗಲ್ಲ. ಇನ್ನು ಕೋಲಾರದ ಟೊಮೆಟೊ ಕೂಡ ರಫ್ತು ಆಗಲ್ಲ. ಪಾಕಿಸ್ತಾನದಿಂದ ಭಾರತಕ್ಕೆ ಆಮದು ಆಗ್ತಿದ್ದ ಡ್ರೈ ಫ್ರೂಟ್ಸ್ ಕೂಡ ಬಂದ್ ಆಗಿದ್ದು, ಇದರಿಂದ ಒಣಹಣ್ಣುಗಳ ದರ ಸ್ವಲ್ಪ ಹೆಚ್ಚಾಗಲಿದೆ. ಇನ್ನು ಟೆಕ್ಸ್ಟೈಲ್ ಆಮದಿಗೆ ಬ್ರೇಕ್ ಬೀಳಲಿದೆ. ಇದು ಭಾರತಕ್ಕೇನು ಬಹುದೊಡ್ಡ ಆರ್ಥಿಕ ಹೊಡೆತ ಬೀಳೋದಿಲ್ಲ. ಪರ್ಯಾಯ ಮಾರ್ಗವಾಗಿ ಇದನ್ನೆಲ್ಲ ತರಿಸಿಕೊಳ್ಳಲಿದೆ. ಈಗಾಗಲೇ ಪಾಕಿಸ್ತಾನ ತೈಲ, ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ನಲುಗಿ ಹೋಗಿದೆ. ಇದೀಗ ಭಾರತದ ವ್ಯಾಪಾರ ಬಂದ್ನಿಂದ ಪಾಕಿಸ್ತಾನ ಬಿಕ್ಕಾರಿಸ್ತಾನ ಆಗೋದಂತೂ ಗ್ಯಾರಂಟಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಹಲ್ಗಾಮ್ ದಾಳಿಕೋರರ ಬಗ್ಗೆ ಯಾರೂ ಕೂಡ ಊಹೆ ಮಾಡದ ಮಾಹಿತಿಯೊಂದು ಸಿಕ್ಕಿದೆ. ಉಗ್ರರು ಭಾರತದಿಂದ ಪರಾರಿಯಾಗಿದ್ದಾರೆ ಎನ್ನಲಾಗ್ತಾ ಇದೆ. ಆ ಮಾತು ಸತ್ಯನ? ಏನೇನು ಆಗ್ತಾ ಇದೆ ಬನ್ನಿ ನೋಡ್ಕೊಂಡ್ ಬರೋಣ. ಲಂಕೆಗೆ ಪರಾರಿಯಾದ್ರ ಪಹಲ್ಗಾಮ್ ದಾಳಿ ಉಗ್ರರು. ಕೊಲಂಬೋ ವಿಮಾನ ನಿಲ್ದಾಣದಲ್ಲಿ ತೀವ್ರ ಶೋಧ. ಪಹಲ್ಗಾಮ್ ದಾಳಿಗೆ ಸಂಬಂಧಿಸಿದಂತೆ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಉಗ್ರನೊಬ್ಬ ಭಾರತ ಬಿಟ್ಟು ಪರಾರಿಯಾಗುವುದಕ್ಕೆ ಯತ್ನಿಸುತ್ತಿದ್ದಾನೆ ಎಂಬ ಮಾಹಿತಿ ಲಭ್ಯವಾಗಿದೆ. ಕೊಲಂಬೋ ವಿಮಾನ ನಿಲ್ದಾಣದಲ್ಲಿ ಶೋಧ ಕಾರ್ಯಾಚರಣೆ ನಡೆಸಲಾಗಿದೆ. ಚೆನ್ನೈನಿಂದ ಬಂದ ಶ್ರೀಲಂಕಾ ಏರ್ಲೈನ್ಸ್ ವಿಮಾನವು ಇಂದು ಬಂಡಾರನಾಯಕೆ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಯಿತು. ತಕ್ಷಣವೇ ವಿಶೇಷ ಭದ್ರತಾ ಕಾರ್ಯಾಚರಣೆ ನಡೆಸಲಾಯಿತು. ಚೆನ್ನೈನಿಂದ
ಶ್ರೀಲಂಕಾಗೆ ಶ್ರೀಲಂಕಾ ಏರ್ಲೈನ್ಸ್ ವಿಮಾನ ಹಾರಿತ್ತು. ಅದೇ ವಿಮಾನದಲ್ಲಿ 6 ಶಂಕಿತ ಭಯೋತ್ಪಾದಕರಿರೋ ಶಂಕೆಯು ವ್ಯಕ್ತವಾಯಿತು. ತಕ್ಷಣವೇ ಭಾರತ ಗುಪ್ತಚರ ಇಲಾಖೆ ಶ್ರೀಲಂಕಾಗೆ ಮಾಹಿತಿ ನೀಡಿತು. ವಿಮಾನ ಲ್ಯಾಂಡ್ ಆಗುತ್ತಿದ್ದಂತೆಯೇ ಸಂಪೂರ್ಣ ಶೋಧ ಮಾಡಲಾಯಿತು. ಆದರೆ ಯಾವ ಉಗ್ರನೂ ಪತ್ತೆಯಾಗಲಿಲ್ಲ. ಚೆನ್ನೈ ವಿಮಾನದಲ್ಲಿ ಪಹಲ್ಗಾಮ್ ದಾಳಿಯ ಉಗ್ರರು ಕಾಣಿಸಿಕೊಂಡಿದ್ದಾರೆ. ಕಾಶ್ಮೀರದಿಂದ ಚೆನ್ನೈವರೆಗೂ ಆರೋಪಿಗಳು ತಲುಪಿದ್ದು ಹೇಗೆ ಎಂಬುದೇ ದೊಡ್ಡ ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶತ್ರು ರಾಷ್ಟ್ರಕ್ಕೆ ಅತಿ ದೊಡ್ಡ ಶಾಕ್ ಎದುರಾಗಿದೆ. ಅಸಲಿಗೆ ಭಾರತ ಪಾಕಿಸ್ತಾನದ ಮೇಲೆ ಮಿಲಿಟರಿ ವಾರ್ ಮಾಡಿಲ್ಲ, ಬದಲಿಗೆ ಟ್ರೇಡ್ ವಾರ್ ಅನ್ನು ಘೋಷಣೆ ಮಾಡಿದೆ. ಇದರಿಂದ ಪಾಕಿಸ್ತಾನ್ ಮತ್ತಷ್ಟು ಪಾಪರಾಗುತ್ತೆ. ಪಹಲ್ಗಾಮ್ನಲ್ಲಿ ರಕ್ತದೋಕುಳಿ ಹರಿಸಿ ಅಟ್ಟಹಾಸ ಮೆರೆದಿದ್ದ ಪಾಕಿಸ್ತಾನಕ್ಕೆ ಭಾರತ ಅತಿದೊಡ್ಡ ಶಾಕ್ ಕೊಟ್ಟಿದೆ. ಅದು ಅಂತಿಂತ ಶಾಕ್ ಅಲ್ಲ, ಪಾಕಿಸ್ತಾನದ ವಿರುದ್ಧ ಕೇಂದ್ರ ಸರ್ಕಾರ ವ್ಯಾಪಾರದ ಯುದ್ಧ ಸಾರಿಬಿಟ್ಟಿದೆ. ಪಾಕಿಸ್ತಾನಕ್ಕೆ ಭಾರತದ ದೊಡ್ಡ ಹೊಡೆತ. ಪಾಕ್ ವಿರುದ್ಧ ಭಾರತ ಟ್ರೇಡ್ ವಾರ್. ಎಸ್, ಪಾಕಿಸ್ತಾನ ವಿರುದ್ಧ ಭಾರತ ಮಿಲಿಟರಿ ಯುದ್ಧ ಮಾಡದೆ ಅತಿ ದೊಡ್ಡ ಹೊಡೆತವನ್ನೇ ಕೊಟ್ಟಿದೆ. ಕೇಂದ್ರ ಸರ್ಕಾರ ಪಾಕಿಸ್ತಾನದ ಜೊತೆಗಿನ ವ್ಯಾಪಾರ ವಹಿವಾಟನ್ನ ಸಂಪೂರ್ಣವಾಗಿ ಬಂದ್ ಮಾಡಿದೆ. ವ್ಯಾಪಾರ ಬಂದ್ಗೆ ಭದ್ರತೆ ಕಾರಣ ನೀಡಿರುವ ಕೇಂದ್ರ ಸರ್ಕಾರ ಇನ್ನು ಮುಂದೆ ಪಾಕಿಸ್ತಾನದ ಜೊತೆ ಯಾವುದೇ ರೀತಿಯ ಆಮದು ರಫ್ತು ಮಾಡಲ್ಲ ಅಂತ ತಿಳಿಸಿದೆ. ಈ ಮೂಲಕ ಪ್ರತ್ಯಕ್ಷ ಪರೋಕ್ಷವಾಗಿ ವ್ಯಾಪಾರ ವಹಿವಾಟನ್ನ ಸ್ಥಗಿತಗೊಳಿಸಿ ಆದೇಶ ಹೊರಡಿಸಿದೆ. ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗ್ತಿದ್ದ ಪ್ರಮುಖ ವಸ್ತುಗಳು ಅಂದ್ರೆ ಅದು ಔಷಧಗಳು. ಇನ್ನು ಪಾಕ್ಗೆ ಪಾಕ್ ಸಂಪೂರ್ಣ ಬಂದ್ ಆಗಲಿದೆ. ಸಕ್ಕರೆ, ವಾಹನಗಳ ಬಿಡಿಭಾಗಗಳು ಪಾಕ್ಗೆ ಹೋಗಲ್ಲ. ಇನ್ನು ಕೋಲಾರದ ಟೊಮೆಟೊ ಕೂಡ ರಫ್ತು ಆಗಲ್ಲ. ಪಾಕಿಸ್ತಾನದಿಂದ ಭಾರತಕ್ಕೆ ಆಮದು ಆಗ್ತಿದ್ದ ಡ್ರೈ ಫ್ರೂಟ್ಸ್ ಕೂಡ ಬಂದ್ ಆಗಿದ್ದು, ಇದರಿಂದ ಒಣಹಣ್ಣುಗಳ ದರ ಸ್ವಲ್ಪ ಹೆಚ್ಚಾಗಲಿದೆ. ಇನ್ನು ಟೆಕ್ಸ್ಟೈಲ್ ಆಮದಿಗೆ ಬ್ರೇಕ್ ಬೀಳಲಿದೆ. ಇದು ಭಾರತಕ್ಕೇನು ಬಹುದೊಡ್ಡ ಆರ್ಥಿಕ ಹೊಡೆತ ಬೀಳೋದಿಲ್ಲ, ಪರ್ಯಾಯ ಮಾರ್ಗವಾಗಿ ಇದನ್ನೆಲ್ಲ ತರಿಸಿಕೊಳ್ಳಲಿದೆ. ಈಗಾಗಲೇ ಪಾಪರ್ಸ್ತಾನ ತೈಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ನಲುಗಿ ಹೋಗಿದೆ. ಇದೀಗ ಭಾರತದ ವ್ಯಾಪಾರ ಬಂದ್ನಿಂದ ಪಾಕಿಸ್ತಾನ ಬಿಕ್ಕಾರಿಸ್ತಾನ ಆಗೋದಂತೂ ಗ್ಯಾರಂಟಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಹಲ್ಗಾಮ್ ದಾಳಿಕೋರರ ಬಗ್ಗೆ ಯಾರೂ ಕೂಡ ಊಹೆ ಮಾಡದ ಮಾಹಿತಿಯೊಂದು ಸಿಕ್ಕಿದೆ. ಉಗ್ರರು ಭಾರತದಿಂದ ಪರಾರಿಯಾಗಿದ್ದಾರೆ ಎನ್ನಲಾಗ್ತಾ ಇದೆ. ಆ ಮಾತು ಸತ್ಯನ? ಏನೇನು ಆಗ್ತಾ ಇದೆ ಬನ್ನಿ ನೋಡ್ಕೊಂಡ್ ಬರೋಣ. ಲಂಕೆಗೆ ಪರಾರಿಯಾದ್ರ ಪಹಲ್ಗಾಮ್ ದಾಳಿ ಉಗ್ರರು. ಕೊಲಂಬೋ ವಿಮಾನ ನಿಲ್ದಾಣದಲ್ಲಿ ತೀವ್ರ ಶೋಧ. ಪಹಲ್ಗಾಮ್ ದಾಳಿಗೆ ಸಂಬಂಧಿಸಿದಂತೆ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಉಗ್ರನೊಬ್ಬ ಭಾರತ ಬಿಟ್ಟು ಪರಾರಿಯಾಗುವುದಕ್ಕೆ ಯತ್ನಿಸುತ್ತಿದ್ದಾನೆ ಎಂಬ ಮಾಹಿತಿ ಲಭ್ಯವಾಗಿದೆ. ಕೊಲಂಬೋ ವಿಮಾನ ನಿಲ್ದಾಣದಲ್ಲಿ ಶೋಧ ಕಾರ್ಯಾಚರಣೆ ನಡೆಸಲಾಗಿದೆ. ಚೆನ್ನೈನಿಂದ ಬಂದ ಶ್ರೀಲಂಕಾ ಏರ್ಲೈನ್ಸ್ ವಿಮಾನವು ಇಂದು ಬಂಡಾರನಾಯಕೆ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಯಿತು. ತಕ್ಷಣವೇ ವಿಶೇಷ ಭದ್ರತಾ ಕಾರ್ಯಾಚರಣೆ ನಡೆಸಲಾಯಿತು. ಚೆನ್ನೈನಿಂದ ಶ್ರೀಲಂಕಾಗೆ ಶ್ರೀಲಂಕಾ ಏರ್ಲೈನ್ಸ್ ವಿಮಾನ ಹಾರಿತ್ತು. ಅದೇ ವಿಮಾನದಲ್ಲಿ 6 ಶಂಕಿತ ಭಯೋತ್ಪಾದಕರಿರೋ ಶಂಕೆಯು ವ್ಯಕ್ತವಾಯಿತು. ತಕ್ಷಣವೇ ಭಾರತ ಗುಪ್ತಚರ ಇಲಾಖೆ ಶ್ರೀಲಂಕಾಗೆ ಮಾಹಿತಿ ನೀಡಿತು. ವಿಮಾನ ಲ್ಯಾಂಡ್ ಆಗುತ್ತಿದ್ದಂತೆಯೇ ಸಂಪೂರ್ಣ ಶೋಧ ಮಾಡಲಾಯಿತು. ಆದರೆ ಯಾವ ಉಗ್ರನೂ ಪತ್ತೆಯಾಗಲಿಲ್ಲ. ಚೆನ್ನೈ ವಿಮಾನದಲ್ಲಿ ಪಹಲ್ಗಾಮ್ ದಾಳಿಯ ಉಗ್ರರು ಕಾಣಿಸಿಕೊಂಡಿದ್ದಾರೆ. ಕಾಶ್ಮೀರದಿಂದ ಚೆನ್ನೈವರೆಗೂ ಆರೋಪಿಗಳು ತಲುಪಿದ್ದು ಹೇಗೆ ಎಂಬುದೇ ದೊಡ್ಡ ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶತ್ರು ರಾಷ್ಟ್ರಕ್ಕೆ ಅತಿ ದೊಡ್ಡ ಶಾಕ್ ಎದುರಾಗಿದೆ. ಅಸಲಿಗೆ ಭಾರತ ಪಾಕಿಸ್ತಾನದ ಮೇಲೆ ಮಿಲಿಟರಿ ವಾರ್ ಮಾಡಿಲ್ಲ, ಬದಲಿಗೆ ಟ್ರೇಡ್ ವಾರ್ ಅನ್ನು ಘೋಷಣೆ ಮಾಡಿದೆ. ಇದರಿಂದ ಪಾಕಿಸ್ತಾನ್ ಮತ್ತಷ್ಟು ಪಾಪರಾಗುತ್ತೆ.
ಕಚ್ನಲ್ಲಿ ರಕ್ತದೋಕುಳಿ ಹರಿಸಿ ಅಟ್ಟಹಾಸ ಮೆರೆದಿದ್ದ ಪಾಕಿಸ್ತಾನಕ್ಕೆ ಭಾರತ ಅತಿದೊಡ್ಡ ಶಾಕ್ ಕೊಟ್ಟಿದೆ. ಅದು ಅಂತಿಂತ ಶಾಕ್ ಅಲ್ಲ, ಪಾಕಿಸ್ತಾನದ ವಿರುದ್ಧ ಕೇಂದ್ರ ಸರ್ಕಾರ ವ್ಯಾಪಾರದ ಯುದ್ಧ ಸಾರಿಬಿಟ್ಟಿದೆ. ಪಾಕಿಸ್ತಾನಕ್ಕೆ ಭಾರತದ ದೊಡ್ಡ ಹೊಡೆತ. ಪಾಕ್ ವಿರುದ್ಧ ಭಾರತ ಟ್ರೇಡ್ ವಾರ್. ಎಸ್, ಪಾಕಿಸ್ತಾನ ವಿರುದ್ಧ ಭಾರತ ಮಿಲಿಟರಿ ಯುದ್ಧ ಮಾಡದೆ ಅತಿ ದೊಡ್ಡ ಹೊಡೆತವನ್ನೇ ಕೊಟ್ಟಿದೆ. ಕೇಂದ್ರ ಸರ್ಕಾರ ಪಾಕಿಸ್ತಾನದ ಜೊತೆಗಿನ ವ್ಯಾಪಾರ ವಹಿವಾಟನ್ನ ಸಂಪೂರ್ಣವಾಗಿ ಬಂದ್ ಮಾಡಿದೆ. ವ್ಯಾಪಾರ ಬಂದ್ಗೆ ಭದ್ರತೆ ಕಾರಣ ನೀಡಿರುವ ಕೇಂದ್ರ ಸರ್ಕಾರ ಇನ್ನು ಮುಂದೆ ಪಾಕಿಸ್ತಾನದ ಜೊತೆ ಯಾವುದೇ ರೀತಿಯ ಆಮದು ರಫ್ತು ಮಾಡಲ್ಲ ಅಂತ ತಿಳಿಸಿದೆ. ಈ ಮೂಲಕ ಪ್ರತ್ಯಕ್ಷ ಪರೋಕ್ಷವಾಗಿ ವ್ಯಾಪಾರ ವಹಿವಾಟನ್ನ ಸ್ಥಗಿತಗೊಳಿಸಿ ಆದೇಶ ಹೊರಡಿಸಿದೆ. ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗ್ತಿದ್ದ ಪ್ರಮುಖ ವಸ್ತುಗಳು ಅಂದ್ರೆ ಅದು ಔಷಧಗಳು. ಇನ್ನು ಪಾಕ್ಗೆ ಪಾಕ್ ಸಂಪೂರ್ಣ ಬಂದ್ ಆಗಲಿದೆ. ಸಕ್ಕರೆ, ವಾಹನಗಳ ಬಿಡಿಭಾಗಗಳು ಪಾಕ್ಗೆ ಹೋಗಲ್ಲ. ಇನ್ನು ಕೋಲಾರದ ಟೊಮೆಟೊ ಕೂಡ ರಫ್ತು ಆಗಲ್ಲ. ಪಾಕಿಸ್ತಾನದಿಂದ ಭಾರತಕ್ಕೆ ಆಮದು ಆಗ್ತಿದ್ದ ಡ್ರೈ ಫ್ರೂಟ್ಸ್ ಕೂಡ ಬಂದ್ ಆಗಿದ್ದು, ಇದರಿಂದ ಒಣಹಣ್ಣುಗಳ ದರ ಸ್ವಲ್ಪ ಹೆಚ್ಚಾಗಲಿದೆ. ಇನ್ನು ಟೆಕ್ಸ್ಟೈಲ್ ಆಮದಿಗೆ ಬ್ರೇಕ್ ಬೀಳಲಿದೆ. ಇದು ಭಾರತಕ್ಕೇನು ಬಹುದೊಡ್ಡ ಆರ್ಥಿಕ ಹೊಡೆತ ಬೀಳೋದಿಲ್ಲ. ಪರ್ಯಾಯ ಮಾರ್ಗವಾಗಿ ಇದನ್ನೆಲ್ಲ ತರಿಸಿಕೊಳ್ಳಲಿದೆ. ಈಗಾಗಲೇ ಪಾಪರ್ಸ್ತಾನ ತೈಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ನಲುಗಿ ಹೋಗಿದೆ. ಇದೀಗ ಭಾರತದ ವ್ಯಾಪಾರ ಬಂದ್ನಿಂದ ಪಾಕಿಸ್ತಾನ ಬಿಕ್ಕಾರಿಸ್ತಾನ ಆಗೋದಂತೂ ಗ್ಯಾರಂಟಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.